ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ಸಾಕಿದ ಜೇನುಗೂಡಿಗೆ ಸಕ್ಕರೆಯ ಪಾಕ ಇಡುವ ವಿಧಾನ ಹಾಗೂ ಅದಕ್ಕೆ ಸಕ್ಕರೆಯ ಪಾಕ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೇನೆ. ಇಲ್ಲಿ ಬೇಕಾದದ್ದು 1 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ನೀರು, ಒಂದು ಪಾತ್ರೆ ಮತ್ತೊಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ. ಅಂದ್ರೆ 1 ಗ್ಲಾಸ್ ಸಕ್ಕರೆಗೆ ಅದೇ ಗ್ಲಾಸಲ್ಲಿ ನೀರು ತಗೊಂಡ್ರೆ ಆಯ್ತು. ನೋಡಿ, ಇದಿಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯ್ತು. ಒಂದು ಉಗುರು ಬಿಸಿ ಆಗುವಷ್ಟು ಬಿಸಿ ಮಾಡಿಕೊಂಡ್ರೆ ಆಯ್ತು. ಮತ್ತೆ ಅದು ತಣ್ಣಗಾದ ನಂತರ ಜೇನುಗೂಡಿಗೆ ಹಾಕುವಂಥದ್ದು. ಇದೇ ನಮ್ಮ ಜೇನುಗೂಡು. ಜೇನುಗಳು ಬಂದು ಹಾರಿ ಹೋಗ್ತಾ ಉಂಟು. ಈ ದಾರಿಯಿಂದಲೇ ಹೋಗಿ ಬರುವಂಥದ್ದು. ಇದನ್ನು ಯಾವತ್ತು ಪೂರ್ವ ದಿಕ್ಕಿನ ಕಡೆ ಈ ರೀತಿ ಇಡುವಂಥದ್ದು. ಅಂದ್ರೆ ಜೇನುಗಳು ಯಾವತ್ತೂ ಪೂರ್ವ ದಿಕ್ಕಿಂದಲೇ ಬರ್ತಾ ಇರುವ ಕಾರಣ ಈ ರೀತಿ ಇಡಬೇಕು. ನೋಡೊಂದು ಸ್ವಲ್ಪವಾಗಿ ಕಟ್ಟಿದ ಹಗ್ಗವನ್ನು ಬಿಚ್ಚುತ್ತಾ ಇದ್ದೇವೆ. ಅಂದ್ರೆ ಇದು ಟೈಟ್ ಆಗಿ ಹಾರಿ ಹೋಗ್ಬಾರ್ದು ಅಂತ ಮೇಲಿನದೆಲ್ಲ ಟೈಟ್ ಆಗಿ ಕಟ್ಟಿರುವಂತದ್ದು. ಒಂದು ಹಂಚು ಕೂಡ ಇಟ್ಟಿರ್ತೇವೆ, ಯಾಕಂದ್ರೆ ಅದು ಸ್ವಲ್ಪ ವೆಯ್ಟ್ ಇದ್ರೆ ಶೇಕ್ ಆಗುದಿಲ್ಲ ಅಂತೇಳಿ ಸ್ವಲ್ಪ ಅದಕ್ಕೆ ಟೈಟ್ ಕಟ್ಟಿರೋದು. ಮತ್ತೆ ಸ್ವಲ್ಪ ಒಂದು ಹಂಚು ಕೂಡ ಇಟ್ಟಿರ್ತೇವೆ. ಈಗ ಕಟ್ಟಿದ ಹಗ್ಗವನ್ನು ಬಿಚ್ಚಿದ ನಂತರ ನೋಡಿ, ಈ ರೀತಿ ಮೆಲ್ಲಗೆ ಒಂದು ಸ್ವಲ್ಪನೇ ಓಪನ್ ಮಾಡುವಂಥದ್ದು. ದಿಢೀರ್ ಅಂತೇಳಿ ಓಪನ್ ಮಾಡಬಾರ್ದು. ನೋಡಿ, ಈ ರೀತಿ ಸ್ವಲ್ಪನೇ ಓಪನ್ ಮಾಡಬೇಕು. ಕಾಣಿಸ್ತಿದೆಯಲ್ಲ, ಈ ಗೆರೆಟೆಗೆ ಆ ಸಕ್ಕರೆಯ ಪಾಕವನ್ನು ಹಾಕುವಂಥದ್ದು. ಇದೊಂದು ಇಟ್ಟೊಂದು 1 ವಾರ ಮೇಲೆ ಹೆಚ್ಚಾಯಿತು. ಒಂದು 7-8-10 ದಿವಸ ಆಗಿರ್ಬೋದು. ನೋಡಿ, ಎಲ್ಲ ಖಾಲಿಯಾಗಿದೆ ಇಷ್ಟೊತ್ತಿಗೆ. ಒಂದು ಎಲೆ ಕೂಡ ಇಟ್ಟಿರ್ತೇವೆ, ಯಾಕಂತ ಹೇಳಿದ್ರೆ ಜೇನು ಹುಳಗಳು ಅದರ ಮೇಲೆ ಕೂತ ನಂತರ ಅದಕ್ಕೆ ಮೇಲೆ ಬರ್ಬೇಕಲ್ವಾ. ಸೊ ಅದಕ್ಕೆ ಒಂದು ಎಲೆ ಅಷ್ಟೇ, ಒಂದು ದಾರಿ. ಈ ರಿಂಗ್ ಇಟ್ಟಿರೋದು ಯಾಕಂದ್ರೆ ಈ ಗೆರೆಟೆ ಅದರ ಮೇಲೆ ನಿಲ್ಬೇಕು ಅಂತೇಳಿ. ಸೊ ಅದಕ್ಕೊಂದು ರಿಂಗ್ ಅಥವಾ ಪೈಪಿನ ಈ ರೀತಿ ಒಂದು ಪೈಪನ್ನು ಕಟ್ ಮಾಡಿ ಇಟ್ಟಿರುವಂತದ್ದು. ನೋಡಿ, ಅದೇ ಸಕ್ಕರೆ ಪಾಕವನ್ನು ಹಾಕ್ತಾ ಇದ್ದೇನೆ. ಯಾಕಂದ್ರೆ ಕೆಲವೊಂದು ಸೀಸನ್ ಅಲ್ಲಿ ದುಂಬಿಗಳಿಗೆ ಮಕರಂದ ಸಿಕ್ಕಿರುವುದಿಲ್ಲ. ಅಂದ್ರೆ ಹೂ ಹೋಗೋ ಟೈಮಲ್ಲಿ ಇದು ಇಡ್ಬೇಕು ಅಂತ ಇಲ್ಲ. ಒಂದೊಂದು ಸೀಸನ್ ಅಲ್ಲಿ ಅದಕ್ಕೆ ಈ ರೀತಿ ಸಕ್ಕರೆಯ ಪಾಕವನ್ನು ಇಡ್ಬೇಕು. ನೋಡಿ, ಈ ರೀತಿ ಇಟ್ಟ ನಂತರ ನೋಡಿ, ಈ ರೀತಿ ಒಂದು ಎಲೆ ಇಡುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಜೇನು ದುಂಬಿಗಳು ಬಂದ ನಂತರ ಅದಕ್ಕೆ ಮೇಲೆ ಬರ್ಬೇಕಲ್ವಾ. ಸೊ ಅದಕ್ಕೊಂದು ಈ ರೀತಿ ದಾರಿ ಅಷ್ಟೇ. ಇಟ್ಟ ನಂತರ ಮೇಲಿನ ಒಂದು ಮುಚ್ಚಳವನ್ನು ಹಾಗೆ ಟೈಟ್ ಕಟ್ಟುವಂಥದ್ದು. ಮತ್ತೆ ಅದೇ ರೀತಿ ಹಂಚು, ಗೋಣಿ ಮತ್ತೊಂದು ಮೇಲಿನ ಒಂದು ಟೈಟ್ ಕಟ್ಟಬೇಕು. ಇಷ್ಟೇ. ಇದೊಂದು ನೆಕ್ಸ್ಟ್ ಒಂದು 10 ಡೇಸ್ ಬಿಟ್ಟ ನಂತರ ಮತ್ತೆ ಇಡಬೇಕು. ಯಾಕಂದ್ರೆ ಫೆಬ್ರವರಿಯಲ್ಲಿ ಮಂತಲ್ಲಿ ಇಡಬೇಕು ಅಂತ ಇಲ್ಲ. ಯಾಕಂದ್ರೆ ಸ್ವಲ್ಪ ಹೂ ಹೋಗುವ ಮಾವಿನಕಾಯಿ ಮರ ಎಲ್ಲ ಹೂ ಬಿಡ್ತದೆ. ಸೊ ಆ ಟೈಮಲ್ಲಿ ಬೇಕು ಅಂತ ಇಲ್ಲ. ಈಗ ಮತ್ತೆ ನಾವು 2ನೇ ಜೇನುಗೂಡಿಗೆ ಹೋಗ್ತಾ ಇದ್ದೇವೆ. ಈಗ ನಾವು 2ನೇ ಜೇನುಗೂಡಿನ ಹತ್ರ ಇದ್ದೇವೆ. ನೋಡಿ, ಇದೇ ರೀತಿ ಸಕ್ಕರೆ ಪಾಕವನ್ನು ಹಾಕಿ ಇದಕ್ಕೊಂದು 2-3 ಎಲೆಯನ್ನು ಇಟ್ಟು ಬಿಡುದು. ಅಂದ್ರೆ ಜೇನುಗಳು ಬಂದಾಗ ಅದಕ್ಕೆ ಮೇಲೆ ಬರಲಿಕ್ಕೆ ಇದೊಂದು ದಾರಿ ಅಷ್ಟೇ. ಈಗ ನೋಡಿ, ಮತ್ತೆ ಕ್ಯಾಪ್ ಇಡ್ತಾ ಇದ್ದೇವೆ ಮೇಲಿನ ಪದರವನ್ನು. ನೋಡಿ, ಇದೇ ರೀತಿ ಮುಚ್ಚಿಡುವಂಥದ್ದು. ಸ್ವಲ್ಪ ಗ್ಯಾಪ್ ಬಿಡದಾಗೆ ಮುಚ್ಚಿಡಬೇಕು. ಫ್ರೆಂಡ್ಸ್, ಇದೇ ರೀತಿ ಸಕ್ಕರೆ ಪಾಕವನ್ನು ಇಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.